ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘದ ಎಲೆಕ್ಷನ್ನಲ್ಲಿ ಜಾರಕಿಹೊಳಿ ಬ್ರದರ್ಸ್ ಹೀನಾಯ ಸೋಲು ಅನುಭವಿಸಿದ್ದಾರೆ. ಮತ್ತೊಂದು ಪ್ರತಿಷ್ಠಿತ ಸಹಕಾರ ಸಂಘದ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಮತ್ತೊಮ್ಮೆ ಬೆಳಗಾವಿ ಸಾಹುಕಾರ ವೈರತ್ವದ ರಾಜಕೀಯಕ್ಕೆ ಸಾಕ್ಷಿಯಾಗಲಿದೆ. ಅಕ್ಟೋಬರ್ 19ರಂದು ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ. ಜಾರಕಿಹೊಳಿ ಬ್ರದರ್ಸ್ ಮಣಿಸಲು ವಿರೋಧಿಗಳ ತಯಾರಿ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಜಾರಕಿಹೊಳಿ ಬ್ರದರ್ಸ್ ಕುಟುಂಬದ ನಡುವೆ ನಡೆದಿರುವಂತಹ ಪಿಎಲ್ಡಿ ಬ್ಯಾಂಕ್ ಎಲೆಕ್ಷನ್ ಸಮ್ಮಿಶ್ರ ಸರ್ಕಾರದ ಪತನಕ್ಕೆ ಕಾರಣವಾಗಿತ್ತು. ಒಂದು ಕಾಲದಲ್ಲಿ ಸಹೋದರರಂತೆ ಇದ್ದ ಕತ್ತಿ ಕುಟುಂಬ ಹಾಗೂ ಜಾರಕಿಹೊಳಿ ಫ್ಯಾಮಿಲಿ ನಡುವೆ ಇದೀಗ ವೈರತ್ವ ಮೂಡಿದೆ. ಜಾರಕಿಹೊಳಿ ಸಹೋದರರ ಹಿಡಿತದಲ್ಲಿರುವಂತಹ ಬೆಳಗಾವಿ ಜಿಲ್ಲಾ ರಾಜಕಾರಣ ಕಸಿಯಲು ವಿರೋಧಿ ಗುಂಪು ಇದೀಗ ಕಸರತ್ತನ್ನು ನಡೆಸ್ತಾ ಇದೆ. ಜಾರಕಿಹೊಳಿ ಚಿತ್ರ ಏನೈತಲ್ಲ, ಜಾರಕಿಹೊಳಿ ಚಿತ್ರ ಬಿಟ್ಟು ಹೆಚ್ಚಾಗಿ ಚಿತ್ರ ಈ ಜಾರಕಿಹೊಳಿ ತೋರ್ಸಾಕ್ ಕೊಟ್ಟಿಲ್ಲ, ಅವನ್ ಬಿಡೋದಿಲ್ಲ, ಈ ಬ್ಯಾರೆದ ಬಿಡೋಕೋಸ್ ಹುಕ್ಕೇರಿ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಗೆದ್ದ ಬಳಿಕ ರಮೇಶ್ ಕತ್ತಿ ಆಕ್ಟಿವ್ ಆಗಿದ್ದಾರೆ. ಜಾರಕಿಹೊಳಿ ಬ್ರದರ್ಸ್ ಮತ್ತು ಕತ್ತಿ ಕುಟುಂಬ ನಡುವೆ ಮತ್ತೊಂದು ಹಂತದ ನೇರ ಕದನ ಏರ್ಪಟ್ಟಿದೆ. ಇದೀಗ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಅಕ್ಟೋಬರ್ 19ರಂದು ಚುನಾವಣೆ ನಡೆಯಲಿದೆ. ಜಾರಕಿಹೊಳಿ ಬ್ರದರ್ಸ್ 12 ಸ್ಥಾನಗಳಿಗೆ ಅವಿರೋಧ ಆಯ್ಕೆಗೆ ಸಕಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಇನ್ನು ಇವರಿಗೆ ಟಕ್ಕರನ್ನು ಕೊಡಲು ವಿರೋಧಿಗಳ ಗುಂಪು ರಣತಂತ್ರವನ್ನು ರೂಪಿಸ್ತಾ ಇದೆ. ಹುಕ್ಕೇರಿ ಹೆಸ್ಕಾಂ ಸಂಘದಲ್ಲಿ ಜಾರಕಿಹೊಳಿ ಸಹೋದರರ ಹೀನಾಯ ಸೋಲಿನಿಂದ ವಿರೋಧಿ ಗುಂಪಿಗೆ ಬಲ ಬಂದಿದೆ. ಕತ್ತಿ ಕುಟುಂಬವನ್ನು ಎತ್ತಿಕಟ್ಟುವ ಕೆಲಸ ಮಾಡುತ್ತಿದ್ದಾರೆ. ಆದರೆ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ಕಟ್ಟಿ ಹಾಕುವಲ್ಲಿ ಯಶಸ್ವಿಯಾಗ್ತಾರಾ ಕಾದು ನೋಡಬೇಕಾಗಿದೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘದ ಎಲೆಕ್ಷನ್ನಲ್ಲಿ ಜಾರಕಿಹೊಳಿ ಬ್ರದರ್ಸ್ ಹೀನಾಯ ಸೋಲು ಅನುಭವಿಸಿದ್ದಾರೆ. ಮತ್ತೊಂದು ಪ್ರತಿಷ್ಠಿತ ಸಹಕಾರ ಸಂಘದ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಮತ್ತೊಮ್ಮೆ ಬೆಳಗಾವಿ ಸಾಹುಕಾರ ವೈರತ್ವದ ರಾಜಕೀಯಕ್ಕೆ ಸಾಕ್ಷಿಯಾಗಲಿದೆ. ಅಕ್ಟೋಬರ್ 19ರಂದು ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ. ಜಾರಕಿಹೊಳಿ ಬ್ರದರ್ಸ್ ಮಣಿಸಲು ವಿರೋಧಿಗಳ ತಯಾರಿ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಜಾರಕಿಹೊಳಿ ಬ್ರದರ್ಸ್ ಕುಟುಂಬದ ನಡುವೆ ನಡೆದಿರುವಂತಹ ಪಿಎಲ್ಡಿ ಬ್ಯಾಂಕ್ ಎಲೆಕ್ಷನ್ ಸಮ್ಮಿಶ್ರ ಸರ್ಕಾರದ ಪತನಕ್ಕೆ ಕಾರಣವಾಗಿತ್ತು. ಒಂದು ಕಾಲದಲ್ಲಿ ಸಹೋದರರಂತೆ ಇದ್ದ ಕತ್ತಿ ಕುಟುಂಬ ಹಾಗೂ ಜಾರಕಿಹೊಳಿ ಫ್ಯಾಮಿಲಿ ನಡುವೆ ಇದೀಗ ವೈರತ್ವ ಮೂಡಿದೆ. ಜಾರಕಿಹೊಳಿ ಸಹೋದರರ ಹಿಡಿತದಲ್ಲಿರುವಂತಹ ಬೆಳಗಾವಿ ಜಿಲ್ಲಾ ರಾಜಕಾರಣ ಕಸಿಯಲು ವಿರೋಧಿ ಗುಂಪು ಇದೀಗ ಕಸರತ್ತನ್ನು ನಡೆಸ್ತಾ ಇದೆ. ಜಾರಕಿಹೊಳಿ ಚಿತ್ರ ಏನೈತಲ್ಲ, ಜಾರಕಿಹೊಳಿ ಚಿತ್ರ ಬಿಟ್ಟು ಹೆಚ್ಚಾಗಿ ಚಿತ್ರ ಈ ಜಾರಕಿಹೊಳಿ ತೋರ್ಸಾಕ್ ಕೊಟ್ಟಿಲ್ಲ, ಅವನ್ ಬಿಡೋದಿಲ್ಲ, ಈ ಬ್ಯಾರೆದ ಬಿಡೋಕೋಸ್ ಹುಕ್ಕೇರಿ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಗೆದ್ದ ಬಳಿಕ ರಮೇಶ್ ಕತ್ತಿ ಆಕ್ಟಿವ್ ಆಗಿದ್ದಾರೆ. ಜಾರಕಿಹೊಳಿ ಬ್ರದರ್ಸ್ ಮತ್ತು ಕತ್ತಿ ಕುಟುಂಬ ನಡುವೆ ಮತ್ತೊಂದು ಹಂತದ ನೇರ ಕದನ ಏರ್ಪಟ್ಟಿದೆ. ಇದೀಗ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಅಕ್ಟೋಬರ್ 19ರಂದು ಚುನಾವಣೆ ನಡೆಯಲಿದೆ. ಜಾರಕಿಹೊಳಿ ಬ್ರದರ್ಸ್ 12 ಸ್ಥಾನಗಳಿಗೆ ಅವಿರೋಧ ಆಯ್ಕೆಗೆ ಸಕಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಇನ್ನು ಇವರಿಗೆ ಟಕ್ಕರನ್ನು ಕೊಡಲು ವಿರೋಧಿಗಳ ಗುಂಪು ರಣತಂತ್ರವನ್ನು ರೂಪಿಸ್ತಾ ಇದೆ. ಹುಕ್ಕೇರಿ ಹೆಸ್ಕಾಂ ಸಂಘದಲ್ಲಿ ಜಾರಕಿಹೊಳಿ ಸಹೋದರರ ಹೀನಾಯ ಸೋಲಿನಿಂದ ವಿರೋಧಿ ಗುಂಪಿಗೆ ಬಲ ಬಂದಿದೆ. ಕತ್ತಿ ಕುಟುಂಬವನ್ನು ಎತ್ತಿಕಟ್ಟುವ ಕೆಲಸ ಮಾಡುತ್ತಿದ್ದಾರೆ. ಆದರೆ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ಕಟ್ಟಿ ಹಾಕುವಲ್ಲಿ ಯಶಸ್ವಿಯಾಗ್ತಾರಾ ಕಾದು ನೋಡಬೇಕಾಗಿದೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘದ ಎಲೆಕ್ಷನ್ನಲ್ಲಿ ಜಾರಕಿಹೊಳಿ ಬ್ರದರ್ಸ್ ಹೀನಾಯ ಸೋಲು ಅನುಭವಿಸಿದ್ದಾರೆ. ಮತ್ತೊಂದು ಪ್ರತಿಷ್ಠಿತ ಸಹಕಾರ ಸಂಘದ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಮತ್ತೊಮ್ಮೆ ಬೆಳಗಾವಿ ಸಾಹುಕಾರ ವೈರತ್ವದ ರಾಜಕೀಯಕ್ಕೆ ಸಾಕ್ಷಿಯಾಗಲಿದೆ. ಅಕ್ಟೋಬರ್ 19ರಂದು ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ. ಜಾರಕಿಹೊಳಿ ಬ್ರದರ್ಸ್ ಮಣಿಸಲು ವಿರೋಧಿಗಳ ತಯಾರಿ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಜಾರಕಿಹೊಳಿ ಬ್ರದರ್ಸ್ ಕುಟುಂಬದ ನಡುವೆ ನಡೆದಿರುವಂತಹ ಪಿಎಲ್ಡಿ ಬ್ಯಾಂಕ್ ಎಲೆಕ್ಷನ್ ಸಮ್ಮಿಶ್ರ ಸರ್ಕಾರದ ಪತನಕ್ಕೆ ಕಾರಣವಾಗಿತ್ತು. ಒಂದು ಕಾಲದಲ್ಲಿ ಸಹೋದರರಂತೆ ಇದ್ದ ಕತ್ತಿ ಕುಟುಂಬ ಹಾಗೂ ಜಾರಕಿಹೊಳಿ ಫ್ಯಾಮಿಲಿ ನಡುವೆ ಇದೀಗ ವೈರತ್ವ ಮೂಡಿದೆ. ಜಾರಕಿಹೊಳಿ ಸಹೋದರರ ಹಿಡಿತದಲ್ಲಿರುವಂತಹ ಬೆಳಗಾವಿ ಜಿಲ್ಲಾ ರಾಜಕಾರಣ ಕಸಿಯಲು ವಿರೋಧಿ ಗುಂಪು ಇದೀಗ ಕಸರತ್ತನ್ನು ನಡೆಸ್ತಾ ಇದೆ. ಜಾರಕಿಹೊಳಿ ಚಿತ್ರ ಏನೈತಲ್ಲ, ಜಾರಕಿಹೊಳಿ ಚಿತ್ರ ಬಿಟ್ಟು ಹೆಚ್ಚಾಗಿ ಚಿತ್ರ ಈ ಜಾರಕಿಹೊಳಿ ತೋರ್ಸಾಕ್ ಕೊಟ್ಟಿಲ್ಲ, ಅವನ್ ಬಿಡೋದಿಲ್ಲ, ಈ ಬ್ಯಾರೆದ ಬಿಡೋಕೋಸ್ ಹುಕ್ಕೇರಿ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಗೆದ್ದ ಬಳಿಕ ರಮೇಶ್ ಕತ್ತಿ ಆಕ್ಟಿವ್ ಆಗಿದ್ದಾರೆ.
ಜಾರಕಿಹೊಳಿ ಬ್ರದರ್ಸ್ ಮತ್ತು ಕತ್ತಿ ಕುಟುಂಬ ನಡುವೆ ಮತ್ತೊಂದು ಹಂತದ ನೇರ ಕದನ ಏರ್ಪಟ್ಟಿದೆ. ಇದೀಗ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಅಕ್ಟೋಬರ್ 19ರಂದು ಚುನಾವಣೆ ನಡೆಯಲಿದೆ. ಜಾರಕಿಹೊಳಿ ಬ್ರದರ್ಸ್ 12 ಸ್ಥಾನಗಳಿಗೆ ಅವಿರೋಧ ಆಯ್ಕೆಗೆ ಸಕಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಇನ್ನು ಇವರಿಗೆ ಟಕ್ಕರನ್ನು ಕೊಡಲು ವಿರೋಧಿಗಳ ಗುಂಪು ರಣತಂತ್ರವನ್ನು ರೂಪಿಸ್ತಾ ಇದೆ. ಹುಕ್ಕೇರಿ ಹೆಸ್ಕಾಂ ಸಂಘದಲ್ಲಿ ಜಾರಕಿಹೊಳಿ ಸಹೋದರರ ಹೀನಾಯ ಸೋಲಿನಿಂದ ವಿರೋಧಿ ಗುಂಪಿಗೆ ಬಲ ಬಂದಿದೆ. ಕತ್ತಿ ಕುಟುಂಬವನ್ನು ಎತ್ತಿಕಟ್ಟುವ ಕೆಲಸ ಮಾಡುತ್ತಿದ್ದಾರೆ. ಆದರೆ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ಕಟ್ಟಿ ಹಾಕುವಲ್ಲಿ ಯಶಸ್ವಿಯಾಗ್ತಾರಾ ಕಾದು ನೋಡಬೇಕಾಗಿದೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘದ ಎಲೆಕ್ಷನ್ನಲ್ಲಿ ಜಾರಕಿಹೊಳಿ ಬ್ರದರ್ಸ್ ಹೀನಾಯ ಸೋಲು ಅನುಭವಿಸಿದ್ದಾರೆ. ಮತ್ತೊಂದು ಪ್ರತಿಷ್ಠಿತ ಸಹಕಾರ ಸಂಘದ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಮತ್ತೊಮ್ಮೆ ಬೆಳಗಾವಿ ಸಾಹುಕಾರ ವೈರತ್ವದ ರಾಜಕೀಯಕ್ಕೆ ಸಾಕ್ಷಿಯಾಗಲಿದೆ. ಅಕ್ಟೋಬರ್ 19ರಂದು ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ. ಜಾರಕಿಹೊಳಿ ಬ್ರದರ್ಸ್ ಮಣಿಸಲು ವಿರೋಧಿಗಳ ತಯಾರಿ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಜಾರಕಿಹೊಳಿ ಬ್ರದರ್ಸ್ ಕುಟುಂಬದ ನಡುವೆ ನಡೆದಿರುವಂತಹ ಪಿಎಲ್ಡಿ ಬ್ಯಾಂಕ್ ಎಲೆಕ್ಷನ್ ಸಮ್ಮಿಶ್ರ ಸರ್ಕಾರದ ಪತನಕ್ಕೆ ಕಾರಣವಾಗಿತ್ತು. ಒಂದು ಕಾಲದಲ್ಲಿ ಸಹೋದರರಂತೆ ಇದ್ದ ಕತ್ತಿ ಕುಟುಂಬ ಹಾಗೂ ಜಾರಕಿಹೊಳಿ ಫ್ಯಾಮಿಲಿ ನಡುವೆ ಇದೀಗ ವೈರತ್ವ ಮೂಡಿದೆ. ಜಾರಕಿಹೊಳಿ ಸಹೋದರರ ಹಿಡಿತದಲ್ಲಿರುವಂತಹ ಬೆಳಗಾವಿ ಜಿಲ್ಲಾ ರಾಜಕಾರಣ ಕಸಿಯಲು ವಿರೋಧಿ ಗುಂಪು ಇದೀಗ ಕಸರತ್ತನ್ನು ನಡೆಸ್ತಾ ಇದೆ. ಜಾರಕಿಹೊಳಿ ಚಿತ್ರ ಏನೈತಲ್ಲ, ಜಾರಕಿಹೊಳಿ ಚಿತ್ರ ಬಿಟ್ಟು ಹೆಚ್ಚಾಗಿ ಚಿತ್ರ ಈ ಜಾರಕಿಹೊಳಿ ತೋರ್ಸಾಕ್ ಕೊಟ್ಟಿಲ್ಲ, ಅದ್ ಅವನ್ ಬಿಡೋದಿಲ್ಲ, ಈ ಬ್ಯಾರೆದ ಬಿಡೋಕೋಸ್ ಹುಕ್ಕೇರಿ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಗೆದ್ದ ಬಳಿಕ ರಮೇಶ್ ಕತ್ತಿ ಆಕ್ಟಿವ್ ಆಗಿದ್ದಾರೆ. ಜಾರಕಿಹೊಳಿ ಬ್ರದರ್ಸ್ ಮತ್ತು ಕತ್ತಿ ಕುಟುಂಬ ನಡುವೆ ಮತ್ತೊಂದು ಹಂತದ ನೇರ ಕದನ ಏರ್ಪಟ್ಟಿದೆ. ಇದೀಗ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಅಕ್ಟೋಬರ್ 19ರಂದು ಚುನಾವಣೆ ನಡೆಯಲಿದೆ. ಜಾರಕಿಹೊಳಿ ಬ್ರದರ್ಸ್ 12 ಸ್ಥಾನಗಳಿಗೆ ಅವಿರೋಧ ಆಯ್ಕೆಗೆ ಸಕಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಇನ್ನು ಇವರಿಗೆ ಟಕ್ಕರನ್ನು ಕೊಡಲು ವಿರೋಧಿಗಳ ಗುಂಪು ರಣತಂತ್ರವನ್ನು ರೂಪಿಸ್ತಾ ಇದೆ. ಹುಕ್ಕೇರಿ ಹೆಸ್ಕಾಂ ಸಂಘದಲ್ಲಿ ಜಾರಕಿಹೊಳಿ ಸಹೋದರರ ಹೀನಾಯ ಸೋಲಿನಿಂದ ವಿರೋಧಿ ಗುಂಪಿಗೆ ಬಲ ಬಂದಿದೆ. ಕತ್ತಿ ಕುಟುಂಬವನ್ನು ಎತ್ತಿಕಟ್ಟುವ ಕೆಲಸ ಮಾಡುತ್ತಿದ್ದಾರೆ. ಆದರೆ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ಕಟ್ಟಿ ಹಾಕುವಲ್ಲಿ ಯಶಸ್ವಿಯಾಗ್ತಾರಾ ಕಾದು ನೋಡಬೇಕಾಗಿದೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘದ ಎಲೆಕ್ಷನ್ನಲ್ಲಿ ಜಾರಕಿಹೊಳಿ ಬ್ರದರ್ಸ್ ಹೀನಾಯ ಸೋಲು ಅನುಭವಿಸಿದ್ದಾರೆ. ಮತ್ತೊಂದು ಪ್ರತಿಷ್ಠಿತ ಸಹಕಾರ ಸಂಘದ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಮತ್ತೊಮ್ಮೆ ಬೆಳಗಾವಿ ಸಾಹುಕಾರ ವೈರತ್ವದ ರಾಜಕೀಯಕ್ಕೆ ಸಾಕ್ಷಿಯಾಗಲಿದೆ. ಅಕ್ಟೋಬರ್ 19ರಂದು ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ. ಜಾರಕಿಹೊಳಿ ಬ್ರದರ್ಸ್ ಮಣಿಸಲು ವಿರೋಧಿಗಳ ತಯಾರಿ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಜಾರಕಿಹೊಳಿ ಬ್ರದರ್ಸ್ ಕುಟುಂಬದ ನಡುವೆ ನಡೆದಿರುವಂತಹ ಪಿಎಲ್ಡಿ ಬ್ಯಾಂಕ್ ಎಲೆಕ್ಷನ್ ಸಮ್ಮಿಶ್ರ ಸರ್ಕಾರದ ಪತನಕ್ಕೆ ಕಾರಣವಾಗಿತ್ತು.